ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಗುರುವಿನ ಶಕ್ತಿಯಿಂದ ಮಾರ್ಗದರ್ಶಿಸಲ್ಪಡ್ತಾ ಇದ್ದೀರಾ, ಹಾಗೆ ಭಗವಂತನ ದಯೆಯಿಂದ ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಒಟ್ಟಾರೆಯಾಗಿ ನೀವು ನಂಬಿದ ದೈವ ಶಕ್ತಿಗಳು ನಿಮ್ಮನ್ನು ಈ ಸಮಯದಲ್ಲಿ ರಕ್ಷಿಸ್ತಾ ಇದ್ದಾವೆ, ಗೈಡೆನ್ಸ್ ಮಾಡ್ತಾ ಇದ್ದಾವೆ. ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮಗೆ ಯಾವ ರೀತಿಯ ಸಹಾಯ ಬೇಕೋ ಆ ಸಹಾಯವನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡೋಣ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಹಾಗಾದರೆ ಇವತ್ತಿನ ರೀಡಿಂಗ್ ಚೆಕ್ ರೀಡಿಂಗ್ ಆಗಿರುತ್ತೆ. ಸ್ನೇಹಿತರೆ, ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಬೇಕು, ನಿಮ್ಮನ್ನು ಗೈಡೆನ್ಸ್ ಮಾಡಬೇಕು, ಹಾಗೆ ನಿಮ್ಮನ್ನು ಹೀಲ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ನೀವು ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ಮನದಲ್ಲಿ ಸ್ಮರಣೆ ಮಾಡ್ಕೊಳ್ತಾ ದೀರ್ಘವಾದ ಉಸಿರನ್ನು ಒಳಗೆ ಎಳ್ಕೊಳ್ತಾ ದೀರ್ಘವಾದ ಉಸಿರನ್ನು ನಿಧಾನವಾಗಿ ಹೊರಗೆ ಹಾಕ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ. ಹಾಗೆ ಭಗವಂತನ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನವನ್ನು ಸುರಕ್ಷಿತವಾಗಿಸಿಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ನಿಮಗೆ ತಿಳಿದಿದೆಯಾ, ನಿಮಗೆ ಎಲ್ಲ ರೀತಿಯ ವಿಚಾರಗಳು ಗೊತ್ತು, ಹಾಗೆ ನೀವು ತುಂಬ ಸ್ಮಾರ್ಟ್, ಎಲ್ಲ ರೀತಿಯ ಐಡಿಯಾಗಳು ನಿಮ್ಮಲ್ಲಿವೆ. ಆದರೆ ನಿಮ್ಮ ಎದುರಿಗೆ ಯಾವಾಗೆಲ್ಲ ನಿಮಗೆ ಮಾತನಾಡುವ ಅವಕಾಶ ಸಿಗುತ್ತೋ, ಇಲ್ಲ ನಿಮ್ಮ ಒಂದು ತಲೆಯಲ್ಲಿರುವ ವಿಚಾರಗಳನ್ನು ಐಡಿಯಾಗಳನ್ನು ಅವರೆದುರಿಗೆ ಹೇಳಬೇಕು ಅಂತೇಳಿ ಅಂದ್ಕೊಳ್ತಿರೋ ಆ ಸಮಯದಲ್ಲಿ ನಿಮ್ಮ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಗುತ್ತೆ, ಕೈ ಕಾಲು ನಡುಗ್ತವೆ, ಬುದ್ಧಿ ಬ್ಲಾಂಕ್ ಆಗುತ್ತೆ. ಆಗ ನೀವು ಮೌನವಾಗ್ತೀರಾ, ಹಾಗೆ ಹಿಂದೆ ಸರಿದು ಬಿಡ್ತೀರಾ. ಇದಾದ ನಂತರ ನೀವು ನಿಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳಲು ಶುರು ಮಾಡ್ತೀರಾ. ನಾನು ಯಾಕೆ ಇಷ್ಟೊಂದು ಹೆದರ್ತಾ ಇದ್ದೀನಿ? ನನ್ನಲ್ಲಿರುವ ಆತ್ಮವಿಶ್ವಾಸ ಯಾಕೆ ಕುಂದುತ್ತಾ ಇದೆ? ನನ್ನಲ್ಲಿರುವ ಕಲೆಯನ್ನು, ಪ್ರತಿಭೆಯನ್ನು, ನನ್ನಲ್ಲಿರುವ ಜಾಣ್ಮೆಯನ್ನು ಅಂದರೆ ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ. ಇಂದಿನ ನಂತರ ನಿಮ್ಮೊಳಗೆ ಇರುವ ಭಯ, ಚಟಪಟಿಕೆ, ಈ ರೀತಿಯ ಸಂದೇಹ, ಆತಂಕ ದೂರವಾಗುತ್ತೆ. ನಿಮ್ಮನ್ನು ಜನ ನೋಡಿ ಗೌರವ ಕೊಡ್ತಾರೆ, ನಿಮ್ಮ ವ್ಯಕ್ತಿತ್ವ ಬದಲಾಗುತ್ತೆ, ಸತ್ಯವನ್ನು ಅರಿತೀರ. ನಾಚಿಕೆ ಮತ್ತು ಭಯ, ಆತಂಕ ಇವು ಒಂದು ಕಾಯಿಲೆ ಅಲ್ಲ, ಇದು ಒಂದು ಮೆಂಟಲ್ ಪ್ರೊಡಕ್ಷನ್ ಸಪೋರ್ಟ್. ಅಂದರೆ ನೀವು ಈ ರೀತಿ ಹಂಬಲ ಬಿಟ್ಟು ಹೋಗಬೇಕಾದ್ರೆ ನೀವು ಆಡುವ ಮಾತನ್ನು, ನಿಮ್ಮಲ್ಲಿರುವ ಕಲೆಯನ್ನು ಹೊರಹೊಮ್ಮಿಸುವಂಥ ಸಂದರ್ಭದಲ್ಲಿ ಯಾರಾದರೂ ಅದನ್ನು ನೋಡಿ ನಕ್ಕರೆ ಇಲ್ಲ ಆಡಿಕೊಂಡ್ರೆ ಅನ್ನುವ ಭಯ ನಿಮ್ಮ ಮೆದುಳು ನಿಮ್ಮನ್ನು ಸಂರಕ್ಷಿಸಲ್ಪಡೋದಕ್ಕೆ ಕಾರಣವಾಗಿದೆ. ಈ ಕಾರಣವೇ ನಿಮ್ಮ ಗುರಿ ತಲುಪುವ ಬೆಳವಣಿಗೆಯನ್ನು ಇಲ್ಲಿ ತಡೀತಾ ಇರೋದು. ಈ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನೀವು ಎಡವಿದ್ರಿ ಅಂದರೆ ಅಲ್ಲಿ 4 ಜನ ಅದನ್ನು ನೋಡಿರ್ತಾರೆ ಅಷ್ಟೇ, ಹಾಗಂತ ಅದನ್ನು ಜಡ್ಜ್ ಮಾಡಿರೋದಿಲ್ಲ, ಕಾಮನ್ನಾಗಿ ತೊಗೊಂಡಿರ್ತಾರೆ. ಆದರೆ ನೀವು ಅವರೆದುರಿಗೆ ಎಡವಿರ್ತೀರಲ್ಲ, ಅದನ್ನು ನೀವು ತುಂಬ ಫೀಲ್ ಮಾಡ್ತೀರಾ. ಅಂದರೆ ಆ ರೀತಿ ಎಡವಿಬಿಟ್ಟೆ, ಅವ್ರು ಏನು ಅಂದ್ಕೊಂಡ್ರು ಏನೋ, ಹಾಗೆ ಹೀಗೆ ಅಂತೇಳಿ ಅಂದ್ಕೊಳ್ತೀರಾ. ಇದು ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ರೆಸನೇಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇದು ಜನರಲ್ ರೀಡಿಂಗ್, ನಾನಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಈ ರೀತಿಯ ವಿಚಾರಗಳ ಕಡೆ ನೀವು ಮಹತ್ವ ಕೊಡ್ತಾ ಇದ್ದೀರಿ ಹೊರತು ಇಲ್ಲಿ ನಾನು ಎಡವಿದೆ, ಇಲ್ಲ ನಾನು ಬಿದ್ದೆ, ಇಲ್ಲ ನನ್ನಿಂದ ಒಂದು ತಪ್ಪಾಯಿತು, ಈ ರೀತಿಯಾಗಿ ಅದನ್ನು ಅಂದ್ಕೊಂಡು ಅದನ್ನು ಬಿಟ್ಟುಬಿಡಬೇಕು. ಯಾರು ಹೇಗೆ ಜಡ್ಜ್ ಮಾಡ್ತಾರೆ ಅದ್ರ ಬಗ್ಗೆ ನೀವು ನಿರ್ಲಕ್ಷ್ಯ ತೋರಿಸಿದಾಗ ನಿಮ್ಮ ಜೀವನದಲ್ಲಿ ನೀವು ಗುರಿಯನ್ನು ತಲುಪ್ತೀರಾ. ನಿಮ್ಮ ಗುರಿಗಿಂತ ಫೋಕಸ್ ನೀವು ಬೇರೆಯವರ ಬಗ್ಗೆ ಮಾಡ್ತಾ ಇದ್ದೀರಾ ಇಲ್ಲಿ. ಹಾಗಾಗಿ ನಿಮ್ಮ ಗುರಿಯ ಒಂದು ಗ್ರೋತ್ ಕಡಿಮೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೊದಲನೇದಾಗಿ ಸೂಚನೆ ಕೊಡ್ತಾ ಇದ್ದಾರೆ. ಅದು ನೀವು ಯಾವ ವಿಚಾರದಲ್ಲಾದರೂ ತಗೊಳ್ಬೋದು. ಅದು ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವ್ಯಾಪಾರ, ಇನ್ಯಾವುದೇ ನೀವು ಗುರಿ ಇಟ್ಕೊಂಡಿದ್ದೀರಾ ಅಂದರೆ ಆ ವಿಚಾರದಲ್ಲಿ ಇದೇ ಅಡೆತಡೆ ತೋರಿಸ್ತದೆ. ನಿಮಗೆ ತಾಯಿಯಾಗುವ ಕೆಪಾಸಿಟಿ ಇದೆ, ಖಂಡಿತ ನಿಮಗೆ ಅದು ಆಗಲೂಬಹುದು, ಆಗತ್ತೆ. ಆದರೆ ಸ್ವಲ್ಪ ಸಮಯ ತಗೊಳ್ತಾ ಇದೆ. ಅದು ಕರ್ಮಕ್ಕನುಸಾರವಾಗಿ ಆಗಿರ್ಬೋದು, ಇಲ್ಲ ನಿಮ್ಮಲ್ಲಿ ಯಾವುದೋ ಒಂದು ದೋಷ ಇರ್ಬೋದು, ಇಲ್ಲ ಈ ಸಮಯ ಸರಿ ಇಲ್ಲದೆ ಇರ್ಬೋದು. ಈ ರೀತಿಯಾಗಿ ಹಲವು ಒಂದು ಅಡ್ಡಿ ಆತಂಕಗಳಿರ್ಬೋದು, ಇಲ್ಲ ಕೆಲವೊಂದು ಪಾಠಗಳನ್ನು ನೀವು ಕಲಿತ ಮೇಲೆ ಆ ಸಂತಾನದ ಭಾಗ್ಯ ನಿಮಗೆ ನೀಡಬೇಕು ಅನ್ನೋದು ನಿಮ್ಮ ಭಾಗ್ಯದಲ್ಲಿರ್ಬೋದು. ಒಟ್ಟಾರೆಯಾಗಿ ಈ ರೀತಿ ಎನರ್ಜಿಗೆ ಆ ವಿಚಾರ ಕನೆಕ್ಟ್ ಆಗಿರ್ತದೆ. ಅದನ್ನು ನೀವು ಸರಿಪಡಿಸ್ಕೊಳ್ಬೋದು. ಆ ಕಡೆ ಗಮನ ಕೊಡೋದನ್ನು ಬಿಟ್ಟು ಆತ್ಮವಿಶ್ವಾಸದಿಂದ ನಾನು ಮುಂದೆ ಹೋಗೋಣ, ಪ್ರಾಮಾಣಿಕ ಪ್ರಯತ್ನ ಪಡೋಣ, ನನ್ನ ಜೀವನದಲ್ಲಿ ಭಗವಂತ ಕೊಡದೇ ಇರೋ ಭಾಗ್ಯ ಯಾವುದೂ ಇಲ್ಲ, ಅವ್ರು ಕೊಡ್ತಾರೆ, ಅವರ ಶರಣದಲ್ಲಿ ನಾನಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ದೃಢ ವಿಶ್ವಾಸದಿಂದ ಇರೋದು ಬಿಟ್ಟು ನೀವು ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ಬಹಳ ಫೋಕಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಮಲ್ಲಿ ಆ ತಾಯಿ ಆಗುವ ಭಾಗ್ಯ ಆಗಿರ್ಬೋದು, ಇಲ್ಲ ಒಂದು ಕೆಲಸದ ಹುಡುಕುವ ಭಾಗ್ಯ ಆಗಿರ್ಬೋದು, ಓದೋ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ದುರ್ಬಲತೆ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಸಾಯಲಿಕ್ಕೆ ನೂರಾರು ಕಾರಣ ಇದ್ದರೂ ಒಂದೇ ಒಂದು ಭರವಸೆ ನಿಮ್ಮನ್ನು ಕೆಲವು ಬಾರಿ ಬದುಕಿಸುತ್ತೆ. ಇಲ್ಲ ಅದು ಅನಿವಾರ್ಯ ಒಂದು ಕೆಲವು ಸಂಬಂಧ ಆಗಿರ್ಬೋದು, ಇಲ್ಲ ಒಂದು ಪ್ರೀತಿ ಆಗಿರ್ಬೋದು, ಇಲ್ಲ ನಾನು ಅವ್ರ ಎದುರಿಗೆ ಬೆಳಕು ತೋರಿಸ್ಬೇಕು ಅನ್ನುವ ಕಾರಣ ಆಗಿರ್ಬೋದು, ಅದು ನಿಮಗೆ ನೆರವಾಗತ್ತೆ. ಅದ್ರ ಕಡೆ ನೀವು ಫೋಕಸ್ ಮಾಡಬೇಕೇ ಹೊರತು 100 ಕಾರಣಗಳು ನೀನು ಸತ್ತೋಗ್ಬಿಡು, ನಿನಗೆ ಇನ್ಯಾವುದೇ ರೀತಿ ಒಳ್ಳೇದಾಗಲ್ಲ ಅಂತೇಳಿ ಹೆದರಿಸ್ತಾ ಇದ್ದಾವಲ್ಲ ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ. 100ರ ಸಂಖ್ಯೆಯ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಿ ಹೊರತು ಒಂದು ಸಂಖ್ಯೆ ಹೇಳ್ತಾ ಇದೆ
ನಿನ್ನಿಂದ ಆಗತ್ತೆ, ಆತ್ಮವಿಶ್ವಾಸ ಕಳ್ಕೊಬೇಡ, ಮುಂದೆ ಹೋಗು, ಇದು ಕೊನೆಯಲ್ಲ, ಇದು ಆರಂಭ. ಯಾರೋ ನಿನಗೆ ಅವಮಾನಿಸಿದ್ದಾರೆ, ಯಾರೋ ನಿನಗೆ ಮೋಸ ಮಾಡಿದ್ದಾರೆ, ಇಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಜೀವನದ ಕೆಲವು ಕೊರತೆಗಳಾಗಿರ್ಬೋದು, ನಿರಾಶೆಗಳಾಗಿರ್ಬೋದು, ಈ ಒಂದು ಕಾರಣಕ್ಕೆ ನೀವು ಹೆಚ್ಚಿನ ಮಟ್ಟದ ಫೋಕಸ್ ಕೊಡ್ತಾ ಇರೋದ್ರಿಂದ ಜೀವನದಲ್ಲಿ ಕೆಲವು ದುರ್ಬಲತೆಯ ವಿಚಾರಗಳಿಗೆ ನೀವು ಜಾರಿದ್ದೀರಾ. ಇಲ್ಲಿ ಯಾರಿಗೂ ಭರವಸೆ ತುಂಬಿಸ್ಲಿಕ್ಕೆ ಬರೋದಿಲ್ಲ, ನಿಮಗೆ ನೀವೇ ಭರವಸೆ ತುಂಬಿಕೊಳ್ಬೇಕು ಅಂತೇಳಿ ಇಲ್ಲಿ ಗುರು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಕೆಲವರು ನಿಮಗೆ ವಿಶ್ವಾಸವನ್ನು ತುಂಬಿಸ್ಬೋದು, ಕ್ಷಣ ಮಾತ್ರ ಅಲ್ವಾ. ನೀವು ಇಡೀ ದಿನ ಒಂಟಿಯಾಗಿರ್ತೀರ, ಅದರಲ್ಲಿ 1 ಗಂಟೆ 2 ಗಂಟೆ ಬೇರೆಯವ್ರ ಜೊತೆ ಸೇರಿ ಆ ಭರವಸೆಯನ್ನು ಸ್ವೀಕಾರ ಮಾಡ್ಬೋದು ಅಲ್ವಾ. ನಂತರ ನಿಮಗೆ ಅದೇ ರೀತಿಯ ಕೊರಗು ಒಂಟಿತನದಲ್ಲಿ ಕಾಡುತ್ತೆ. ನಾನು ಬದುಕಬೇಕಾ ಬೇಡ ಅನ್ನೋ ರೀತಿಯಲ್ಲಿ ಕೆಲವರ ಒಂದು ಯೋಚನೆ ಈ ಸಮಯದಲ್ಲಿ ಇದೆ. ಆದರೂ ಗುರುವಿನ ಶರಣದಲ್ಲಿ ಬಂದ ಮೇಲೆ ಆ ಯೋಚನೆ, ನಾನು ಬದುಕ್ತೀನಿ, ಆತ್ಮವಿಶ್ವಾಸದಿಂದ ನಾನು ಜೀವಿಸ್ತೀನಿ, ನನ್ನ ಜೀವನದಲ್ಲಿ ನಾನು ಏನು ಕಳ್ಕೊಂಡೆ ಅಂತೇಳಿ ನಾನು ಹಿಂತಿರುಗಿ ನೋಡೋಕ್ಕೆ ಹೋಗೋದಿಲ್ಲ, ಇನ್ನು ಮುಂದೆ ನನ್ನ ಜೀವನದಲ್ಲಿ ನಾನು ಏನು ಪಡ್ಕೊಳ್ತೀನಿ ಅದ್ರ ಕಡೆ ನಾನು ಗಮನ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಗುರುವಿನ ಶರಣದಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಈ ಸಮಯದಲ್ಲಿ ಮುಂದೆ ಸಾಗಿದ್ದೀರಾ ಅಂದರೆ ಇಲ್ಲಿ ನಿಮ್ಮ ದಾರಿ ಏನು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅದು ತುಂಬ ಚೆನ್ನಾಗಿದೆ. ಅಂದರೆ ಯಾವುದೋ ಜನ್ಮದ ಸುಕೃತ ಪುಣ್ಯ ಈ ರೀತಿಯಾಗಿ ನಿಮ್ಮನ್ನು ಕೈ ಹಿಡಿದಿದೆ. ಬದುಕೇ ಬೇಡ, ಈ ಬದುಕಿಗೆ ಒಂದು ಅರ್ಥನೇ ಇಲ್ಲ, ಇಲ್ಲೆಲ್ಲರೂ ವಂಚನೆ, ಈ ಒಂದು ಸಮಾಜವೇ ನನ್ನನ್ನು ವಂಚಿಸಿದೆ ಅನ್ನೋ ರೀತಿಯಲ್ಲಿ ನೀವು ಕೊರಗುವಂಥ ಸಂದರ್ಭದಲ್ಲಿ ಈ ಕತ್ತಲೆಯಲ್ಲಿ ಅಂದರೆ ಕತ್ತಲೆ ತುಂಬಿದ ನಿಮ್ಮ ಜೀವನದಲ್ಲಿ ಬೆಳಕಿನ ರೂಪದಲ್ಲಿ ಬಾಬಾ ಬಂದರು. ಇಲ್ಲಿ ಒಳ್ಳೆಯ ಜನರು ಇದ್ದಾರೆ, ನಿನಗೆ ಅನುಕೂಲ ಮಾಡ್ತಾರೆ. ಅದು ನಿನ್ನ ಹಿಂದಿನ ಜನ್ಮದ ಒಂದು ಕರ್ಮ ಆಗಿತ್ತು, ಇಲ್ಲ ಅದೊಂದು ಪಾಠ ಆಗಿತ್ತು, ಅದರಿಂದ ನೀನು ಹೊರಗೆ ಬರಬೇಕಾಗಿತ್ತು. ನಿನ್ನ ಆತ್ಮದ ಉದ್ದೇಶವನ್ನು ನೀನು ಈಡೇರಿಸ್ಕೊಳ್ಳೋಕ್ಕೆ ಈ ಎಲ್ಲ ಒಂದು ಪರಿಸ್ಥಿತಿಗಳಿಂದ ನೀನು ಕೆಲವೊಂದು ಸಾರಿ ಪ್ರಯಾಣಿಸಬೇಕಾಗಿತ್ತು. ಹಾಗಾಗಿಯೇ ಈ ರೀತಿಯ ಚಿಂತೆಗಳು, ಕಷ್ಟ, ನೋವು, ದುಃಖ, ನಿರಾಸೆ, ಕರುಗುಗಳು ನಿನ್ನನ್ನು ಕಾಡಿದ್ವು. ಇವು ಕರ್ಮದ ಶಿಕ್ಷೆ ಅಲ್ಲ, ಕರ್ಮ ಕೊಡ್ತಾ ಇರೋ ಶಿಕ್ಷೆ ಅಲ್ಲ. ಕರ್ಮ ನಿನ್ನನ್ನು ಇದರಿಂದ ಹೊರಗೆ ಬಾ, ಅದಕ್ಕೇನು ತಯಾರಿ ಬೇಕೋ ಅದನ್ನು ಮಾಡ್ಕೋ. ಈ ಕರ್ಮಗಳಿಂದ ನೀನು ಹೊರಗೆ ಬರಬೇಕು ಅಂದರೆ ಕರ್ಮವೇ ಮಾಡಬೇಕು, ಅದು ಒಳ್ಳೆಯ ಉದ್ದೇಶದ ಕರ್ಮಕ್ಕೆ ನೀನು ಕನೆಕ್ಟ್ ಆಗಬೇಕು ಅನ್ನೋ ರೀತಿಲಿ ಇಲ್ಲಿ ಆ ಕರ್ಮ ನಿಮಗೆ ಒಂದು ಶಿಕ್ಷೆಯಲ್ಲ, ಒಂದು ಪಾಠವನ್ನು ಕಲಿಸ್ತಾ ಇದೆ. ಇದೇ ರೀತಿಯಲ್ಲಿ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಹಾಗಾಗಿ ದಯೆ, ಕರುಣೆ, ಪ್ರೇಮ, ಸೇವೆ, ದಾನ, ಧರ್ಮ ಇವ್ಯಾವುದು ವ್ಯರ್ಥ ಆಗಿಲ್ಲ. ಎಲ್ಲವೂ ನಿಮ್ಮ ಜೀವನದಲ್ಲಿ ಅರ್ಥಪೂರ್ಣವಾದ ಒಂದು ಸುಂದರವಾದ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಶುರು ಮಾಡಿದ್ದೇವೆ. ನಿಮಗೆ ಸ್ವಲ್ಪ ಇಲ್ಲಿ ಏರಿಳಿತ ಕಾಣ್ಬೋದು, ಇಲ್ಲ ಅಂದರೆ ಸ್ವಲ್ಪ ಅಂತರ ಹೆಚ್ಚಾಗ್ಬೋದು, ಆದರೆ ಖಂಡಿತವಾಗಿಯೂ ನಿಮಗೆ ಒಂದು ಒಳ್ಳೆಯ ವಿಶೇಷವಾದ ರೀತಿಯಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ನಿಮಗೆ ಜೀವನ ಒಂದು ಅರ್ಥಪೂರ್ಣವಾದ ಒಂದು ದಡವನ್ನು ಸೇರಿಸುತ್ತೆ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ, ಭಗವಂತನ ನೆರಳಿನಲ್ಲಿದ್ದೀರಾ, ಹಾಗೆ ನಿಮ್ಮ ಔರ ಪರಿಶುದ್ಧವಾಗಿದೆ. ಅಂದರೆ ನಿಮ್ಮಲ್ಲಿ ಪವಿತ್ರವಾದ ಆಲೋಚನೆಗಳು ಈ ಸಮಯದಲ್ಲಿ ಮೂಡ್ತಾ ಇದ್ದಾವೆ. ನಕಾರಾತ್ಮಕ ಆಲೋಚನೆಗಳು ಬಂದರೂ ಕೂಡ ಅವುಗಳನ್ನು ಇಗ್ನೋರ್ ಮಾಡದೆ ಅವುಗಳನ್ನು ಯೋಚಿಸಿ ಬಿಡ್ತಾ ಇದ್ದೀರಾ. ಇಗ್ನೋರ್ ಮಾಡಿದಾಗ ನಿಮಗೆ ತಲೆಯಲ್ಲಿ ನೋವು ಬರುತ್ತೆ. ಯಾವ ರೀತಿ ಅಂದರೆ ಅವುಗಳನ್ನು ಬಂದ ತಕ್ಷಣವೇ ಇಗ್ನೋರ್ ಮಾಡ್ಬೋದು. ಧ್ಯಾನದಲ್ಲಿ ಕುಳಿತಾಗಿರ್ಬೋದು, ಇಲ್ಲ ನೀವೇನೋ ಕೆಲಸ ಮಾಡ್ತಾ ಇರಬೇಕಾದ್ರೆ ಆ ಆಲೋಚನೆಗಳು ಬರ್ತವೆ, ಅದೇ ಒಂದು ನಕಾರಾತ್ಮಕ. ಆ ಸಮಯದಲ್ಲಿ ನೀವು ಅವುಗಳನ್ನು ಇಗ್ನೋರ್ ಮಾಡೋದಕ್ಕಿಂತ ಅದನ್ನು ಒಂದು ಸಾರಿ ಫೀಲ್ ಮಾಡಿ ಅದನ್ನು ಬಿಟ್ಬಿಡ್ತಾ ಇದ್ದೀರಾ. ಅದರಿಂದ ಅವಕ್ಕೊಂದು ಕ್ಷಮೆ ಸಿಕ್ಕು ಅವುಗಳು ತನ್ನಿಂದ ತಾನೇ ದೂರವಾಗ್ತಾ ಇದ್ದಾವೆ. ಅಂದರೆ ಯಾವುದೇ ಒಂದು ಜೀವನದಲ್ಲಿ ಒಂದು ಕಷ್ಟ ಬರುತ್ತೋ, ದುಃಖ ಬರುತ್ತೋ, ಸಮಸ್ಯೆ ಬರುತ್ತೋ ಅದನ್ನು ತಡೆ ಹಿಡಿಬಾರ್ದು, ಅದು ಬರಲಿಕ್ಕೆ ಬಿಡಬೇಕು, ಅದನ್ನು ಎದುರಿಸಬೇಕು. ಅದರಿಂದ ಕೆಲವು ಪಾಠನೋ ಇಲ್ಲ ಕೆಲವು ತಿರುವೋ ಕೆಲವೊಂದು ವಿಚಾರಗಳಲ್ಲಿ ಕಟ್ ಎನರ್ಜಿಯನ್ನು ಸೂಚಿಸುತ್ತೆ. ಅಂದರೆ ಕೆಲವರು ದೂರ ಆಗ್ಬೋದು, ಕೆಲವರು ನಿಮ್ಮ ಜೀವನದಲ್ಲಿ ಉಳಿಬೋದು. ಆ ರೀತಿ ನೀವು ಧೈರ್ಯದಿಂದ ಆ ಪರಿಸ್ಥಿತಿಗಳನ್ನು ಎದುರಿಸಿದಾಗ ನಿಮಗೆ ಜೀವನ ನಿಮ್ಮ ಆತ್ಮ ಯಾವ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಗೆ ಬಂದಿದೆಯೋ ಆ ದಾರಿಯನ್ನು ತೋರಿಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಇಷ್ಟೊಂದು ಪರೀಕ್ಷೆಗಳಾಗಿರ್ಬೋದು, ಇಲ್ಲಿ ಇಷ್ಟೊಂದು ಪಾಠಗಳಾಗಿರ್ಬೋದು ಕರ್ಮಗಳ ಹೆಸರಲ್ಲಿ ನಿಮ್ಮನ್ನು ಅಂಟಿಕೊಂಡಿವೆ. ಅಂದರೆ ಅವುಗಳನ್ನು ಬಿಡಿಸಿಕೊಳ್ಳುವ ಧೈರ್ಯ, ಆತ್ಮವಿಶ್ವಾಸ ನಿಮ್ಮೊಳಗೆ ಇದೆ. ಯಾಕಂದರೆ ಭಗವಂತನ ಶಕ್ತಿಯೇ ನೀವು. ಹೇಗೆ ಅಂದರೆ ಅವರ ಅಂಶ ಅಂದಮೇಲೆ ಅಂದರೆ ನಿಮ್ಮ ಮಗುವಿಗೆ ನಿಮ್ಮ ಎಲ್ಲ ರೀತಿಯ ಒಂದು ಎನರ್ಜಿ ಬಂದಿರುತ್ತೆ, ಶಿಫ್ಟ್ ಆಗಿರುತ್ತೆ. ನಿಮ್ಮದೇ ಕೆಲವು ಗುಣಗಳಾಗಿರ್ಬೋದು, ಕಾಯಿಲೆಗಳಾಗಿರ್ಬೋದು, ನಿಮ್ಮ ಒಂದು ನಡೆ ನುಡಿ ಎಲ್ಲ ಆಗಿರ್ಬೋದು ಅಲ್ವಾ, ವ್ಯಕ್ತಿತ್ವ ಬಂದಿರುತ್ತೆ. ಅದೇ ರೀತಿ ನಾವು ಭಗವಂತನ ಅಂಶ ಅಂತ ಅಂದಮೇಲೆ ಅವರ ಎಲ್ಲ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿರುತ್ತೆ. ಅದನ್ನು ಸಕಾಲಕ್ಕೆ ಜಾಗೃತಗೊಳಿಸಿಕೊಳ್ಳುವ ಕ್ರಿಯೆ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಕೆಲವೊಂದು ಸಾರಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನಾವು ಗುರಿಯಾಗ್ತೀವಿ. ಯಾವಾಗ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ಹೋಗ್ತೀವೋ ಆಗ ಖಂಡಿತವಾಗಿಯೂ ಅವರ ಮಾರ್ಗದರ್ಶನದ ಮೇರೆಗೆ ನಮ್ಮ ಶಕ್ತಿಯ ಊರ್ಜೆಗಳನ್ನು ಸಾಕಾರಗೊಳಿಸ್ಕೊಳ್ಳೋಕ್ಕೆ ಆ ಗುರುವು ಸಹಾಯ ಮಾಡ್ತಾರೆ. ಎಲ್ಲೆಲ್ಲೋ ನಿನ್ನನ್ನು ಯಾಕೆ ಹುಡುಕ್ತಾ ಇದೆಯಾ, ಎಲ್ಲೆಲ್ಲೋ ನಿಮ್ಮ ಸಮಸ್ಯೆಗಳಿಗೆ ಯಾಕೆ ಪರಿಹಾರವನ್ನು ಅರಸಿ ಹೋಗ್ತಾ ಇದೆಯಾ, ನಿನ್ನೊಳಗೆ ನಾನಿದ್ದೀನಿ, ನೀನು ನನ್ನದೇ ಅಂಶ, ನಿನ್ನೊಳಗೆ ಹುಡುಕುವ ಆ ಸಮಸ್ಯೆಗಳಿಗೆ ಪರಿಹಾರ, ನಾನು ನಿನ್ನೊಳಗಿನಿಂದಲೇ ಆ ಸಮಸ್ಯೆಗಳಿಗೆ ಪರಿಹಾರ ನೀಡ್ತೀನಿ ಅಂಥೇಳಿ ಇಲ್ಲಿ ಮತ್ತೊಮ್ಮೆ ನೀವು ನಂಬಿಕೆ ಕಳೆದುಕೊಂಡಂಥವರಿಗೆ ಭರವಸೆಯನ್ನು ನೀಡ್ತಾ ಇದ್ದಾರೆ. ನಾನು ನಿಮ್ಮ ಜೊತೆಗಿದ್ದೀನಿ, ನೀವು ಒಂಟಿ ಅಲ್ಲ ಅಂಥೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸ್ನೇಹಿತರೆ, ನೀವು ಬಾಬಾರವರನ್ನು ತುಂಬ ನಂಬಿದ್ದೀರಾ. ತಂದೆ ತಾಯಿ, ನನಗೆ ಬಂಧು
ಬಂಧು ಬಳಗ ಎಲ್ಲ ನನ್ನ ಬಾಬಾನೇ. ಅವರಿಲ್ಲದೆ ನನ್ನ ಜೀವನದಲ್ಲಿ ನಾನಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನೀವು ಅವರಲ್ಲಿ ಶರಣಾಗಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನೀವು ಅವರ ಒಂದು ಯೋಜನೆಯ ಭಾಗವಾಗಿಬಿಟ್ಟಿದ್ದೀರಾ. ಹಾಗಾಗಿ ಇಲ್ಲಿ ನಿಮ್ಮ ಜೀವನ ಹೇಗಿರಬೇಕು, ನಿಮ್ಮ ಭವಿಷ್ಯ ಹೇಗೆ ರೂಪಿಸ್ಕೊಡ್ಬೇಕು ಎಲ್ಲವನ್ನು ಅವರು ಅವರ ಯೋಜನೆಯ ಮೇರೆಗೆ ನಡೆಸ್ತಾ ಇದ್ದಾರೆ. ಪ್ರಾಮಾಣಿಕ ಪ್ರಯತ್ನ ಪಡ್ತಾ ನೀವು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ನಿಮಗೆ ಮೆಸೇಜ್ ಸಿಗ್ತಾಯಿದೆ. ಇದೇ ವಾಸ್ತವ ಸತ್ಯವನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ತುಂಬಾ ನಿಮ್ಮ ಜೀವನದಲ್ಲಿ ಏರಿಳಿತ ಬಂದು ಕೊರಗು, ಚಿಂತೆ, ಸಮಸ್ಯೆಗಳು ಎದುರಾಗಿದ್ವು. ನೀವು ಕುಸ್ತು ಹೋಗಿಬಿಟ್ಟಿದ್ರಿ. ಜೀವನದಲ್ಲಿ ಇನ್ನೇನು ಆಗೋದೇ ಇಲ್ಲ ಅಂತ ಹೇಳಿ ಅಂದ್ಕೊಂಡಂಥ ಸಂದರ್ಭದಲ್ಲಿ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದರು. ಅಂದರೆ ಅವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಪಾಲನೆ ಮಾಡಿ ಪೋಷಿಸ್ತಾ ಇದ್ದಾರೆ. ಖಂಡಿತ ಪೋಷಿಸಿದ ಗುರು ಕೈ ಎಂದಿಗೂ ಬಿಡೋದಿಲ್ಲ ಅಲ್ವಾ. ನಿಮ್ಮನ್ನು ನಿಧಾನವಾಗಿ ಆದರೂ ನಿಮ್ಮ ಕರ್ಮಗಳನ್ನು ಶುದ್ಧಗೊಳಿಸ್ತಾ ನಿಮ್ಮನ್ನು ನೀವು ಬಯಸಿದ ಗುರಿಯನ್ನು ಸೇರಿಸ್ತೀನಿ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ನಿಮಗೆ ಇಲ್ಲಿ ವಚನವನ್ನು ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ಸಾಯಿಯ ಉದಿಯ ಸೇವನೆ ಮಾಡ್ತಾ ಇದ್ದೀರಾ, ಹಾಗೆ ಧಾರಣೆ ಕೂಡ ಮಾಡ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ ಅದು ನನ್ನದೇ ಆದ ಅಂಶ, ನಾನು ನಿಮ್ಮನ್ನು ಹೀಲ್ ಮಾಡ್ತೀನಿ, ಎಲ್ಲ ರೀತಿಯಲ್ಲೂ ನಿಮಗೆ ಭಯ ಆತಂಕ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನ್ನು ಕೊಡ್ತಿದ್ದಾರೆ. ಅದರ ಪ್ರಕಾರ ಬಾಬಾ ಇಲ್ಲಿ ಗಿಡಗಳನ್ನು ಯಾವ ರೀತಿ ಒಂದು ಪಾಲನೆ ಪೋಷಣೆ ಮಾಡ್ತಾ ಇದ್ದಾರಲ್ಲ, ನೀರಿರೋದು ಅದೇ ರೀತಿ ನಾನು ನಿನ್ನನ್ನು ಕೂಡ ಸಂರಕ್ಷಿಸ್ತಿದ್ದೀನಿ ಅನ್ನೋ ರೀತಿಯಲ್ಲಿ ವಚನವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಸಮಯದಲ್ಲಿ ಸೋಲ್ ಎನರ್ಜಿಗಳು ನಿಮಗೆ ಕನೆಕ್ಟ್ ಆಗ್ತಾ ಇದ್ದಾವೆ. ಅಂದರೆ ನಿಮ್ಮೊಳಗೆ ಒಂದು ಶುದ್ಧ ಆತ್ಮ ಇದೆ. ಆ ಆತ್ಮಕ್ಕೆ ನೀವು ಯಾವ ರೀತಿ ಗೈಡೆನ್ಸ್ ಕೊಡ್ತೀರೋ, ಅಂದರೆ ಅದರಲ್ಲಿ ಸ್ವಲ್ಪ ಮಸುಕಾಗಿ ಅದು ಅಸ್ಪಷ್ಟವಾಗಿ ಆಗಿದೆ ಈಗ. ಯಾಕಂದರೆ ನಿಮ್ಮ ಚಿಂತೆಗಳು, ಕೊರತೆಗಳು, ನಿರಾಸೆಗಳು ಅದನ್ನು ಬ್ಲಾಕೇಜ್ ಅಲ್ಲಿ ಇಟ್ಟಿದೆ ಅಂತ ಬರ್ತಾ ಇದೆ. ನೀವೀಗ ಯಾವಾಗ ಸ್ಪಷ್ಟವಾದ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಕರ್ಮದ ಉದ್ದೇಶಕ್ಕೆ, ನಿಮ್ಮ ಒಳ್ಳೆಯ ಉದ್ದೇಶದ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡ್ತಿರೋ, ಖಂಡಿತವಾಗಿಯೂ ಅದರ ಮೇಲಿರುವ ಮಸುಕು ಧೂಳನ್ನು ಸರಿಸ್ತಾ ಇದ್ದೀರಾ ಅಂತ ಹೇಳಿ ಅರ್ಥ. ಅಲ್ಲಿಗೆ ಅದು ಪ್ರಜ್ವಲ ಜ್ಯೋತಿಯಾಗಿ ಬೆಳಗುತ್ತೆ. ಅದು ನಿಮ್ಮನ್ನು ನೇರವಾಗಿ ನಿಮ್ಮ ಆತ್ಮದ ಉದ್ದೇಶ ಏನಿದೆಯೋ ಅದನ್ನು ಪೂರೈಸ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ನಿಮಗೆ ಬೇಕಾದ ಆಶೀರ್ವಾದ, ಪ್ರೀತಿ, ಅವಕಾಶ ಈಗಾಗಲೇ ನಿಮ್ಮ ಜೀವನದಲ್ಲಿ ಇದೆ. ನೀವು ಅದರ ಕಡೆ ಗಮನ ಕೊಡಬೇಕಷ್ಟೇ. ಅದು ಬಿಟ್ಟು ನೀವು ಬೇರೆ ಜನರ ಬಗ್ಗೆ ಆಗಿರ್ಬೋದು, ಕೆಲವೊಂದು ನೆಗೆಟಿವ್ ವಿಚಾರಗಳ ಕಡೆ ಗಮನ ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ನಿಜ ಸ್ವರೂಪವೇ ನಿಮ್ಮ ಶಕ್ತಿಯಾಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಳಗಿನ ಜ್ಞಾನ ಮತ್ತು ಅಂತರಂಗದ ಬೆಳಕು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸ್ತಾ ಇದೆ. ಆತಂಕ ಬೇಡ, ಅತಿಯಾದ ಭಯದಿಂದ ನಿರ್ಧಾರ ಮಾಡಬೇಡಿ. ಸಹನೆ ಇಡಿ, ದೈವಿಕ ಸಮಯದಲ್ಲಿ ಫಲ ಖಂಡಿತವಾಗಿ ಸಿಗುತ್ತೆ. ನಿಮ್ಮ ಶಕ್ತಿ ಸ್ಥಿರವಾಗಿದ್ದರೆ ಹಣ ಮತ್ತು ಯಶಸ್ಸು, ನೀವು ಬಯಸಿದ ಸಂತಾನ, ಒಂದು ಒಳ್ಳೆಯ ಕುಟುಂಬ ನಿಮ್ಮ ಕಡೆ ಬರುತ್ತೆ. ಅದರ ಫೀಲ್ ಕೂಡ ನಿಮಗಾಗತ್ತೆ. ಸಕಾರಾತ್ಮಕ ಎನರ್ಜಿ ಕಟ್ ಮತ್ತು ಕ್ಲಿಯರ್ ಮಾಡ್ಕೊಳ್ಳಿ. ಅಂದರೆ ನಾನು ಶಾಂತವಾಗಿದ್ದೇನೆ, ನಾನು ಒಂದು ವಿಶ್ವಾಸದಲ್ಲಿದ್ದೇನೆ, ನನಗೆ ಬೇಕಾದದ್ದು ಸರಿಯಾದ ಸಮಯದಲ್ಲಿ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ನಂಬಿಕೆ ಇಡಬೇಕು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಬಾಬಾರವರಿಗೆ ಶರಣಾಗಿಸಿ ಯಾವ ವಿಚಾರವನ್ನು ಬಿಟ್ಟಿದ್ದೀರೋ ಇಲ್ಲಿ ಅತಿಯಾದ ಚಿಂತೆ ಅದಕ್ಕೋಸ್ಕರ ಮಾಡೋದು ಬೇಡ. ನಾನು ನಿಮ್ಮ ಕರ್ಮವನ್ನು ಶಾಂತವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ. ನಂಬಿಕೆ ಇಡಿ, ಸಹನೆ ಇಡಿ. ತಕ್ಷಣ ಫಲ ಕಾಣದಿದ್ದರೂ ಆಳವಾದ ದೃಷ್ಟಿಕೋನದಲ್ಲಿ ಕಾಣದ ರೀತಿಯಲ್ಲಿ ಅದಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ. ಹಳೆಯ ನೋವು, ಬ್ಲಾಕೇಜ್, ದ್ರೋಹದ ಎನರ್ಜಿ ನಿಧಾನವಾಗಿ ನಿಮ್ಮಿಂದ ದೂರವಾಗ್ತಾ ಇದ್ದೇವೆ. ನೀವು ಭಾರವನ್ನು ಈಗ ಇಳಿಸ್ಕೊಳ್ತಾ ಇದ್ದೀರಾ. ದೈವಿಕವಾಗಿ ನಿಗದಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ಅಥವಾ ಈಗಿರುವ ಸಂಬಂಧ ಶುದ್ಧವಾಗತ್ತೆ. ಅಂದರೆ ಅದು ವೈಯಕ್ತಿಕ ಸಂಬಂಧದಲ್ಲೇ ಆಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ನಿಮಗೆ ಗೊಂದಲ ಇತ್ತು, ಒಂದು ಅಸ್ಪಷ್ಟತೆ ಇತ್ತು, ಒಂದು ನೋವಿತ್ತು, ಒಂದು ಕೊರಗಿತ್ತು, ಒಂದು ನಿರಾಶೆ ಇತ್ತು. ಯಾಕಂದರೆ ನಿಮ್ಮದು ಶುದ್ಧವಾದ ಪ್ರೀತಿಯಾಗಿತ್ತು. ಅದನ್ನು ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ರಿ. ಇಲ್ಲಿ ಬಾಬಾ ಅದಕ್ಕೋಸ್ಕರ ಉತ್ತರ ಕೊಡ್ತಾ ಇದ್ದಾರೆ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದೇ ಬರ್ತಾರೆ. ಇಲ್ಲ, ಈಗಿರುವ ಸಂಬಂಧ ಶುದ್ಧವಾಗತ್ತೆ. ಅಂದರೆ ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಕೂಡ ಬರ್ಬೋದು, ನಿಗದಿಯಾಗಿರುತ್ತೆ ಆ ವ್ಯಕ್ತಿ ಬರಬೇಕು ಅಂತೇಳಿ, ಅವ್ರು ಕೂಡ ಬರ್ಬೋದು. ಇಲ್ಲ ಅಂದರೆ ಈಗಿರುವ ಸಂಬಂಧವೇ ಪ್ರೀತಿಯೇ ಸರಿಪಡಿಸ್ಕೊಳ್ಬೇಕು ಅಂತೇಳಿ ಬಲವಾದ ವಿಶ್ವಾಸದಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ. ಅದನ್ನು ಕೂಡ ನಾನು ಶುದ್ಧ ಮಾಡಿ ಕೊಡಬಲ್ಲೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾಯಿದ್ದಾರೆ. ಅದರ ಆಧಾರದ ಮೇಲೆ ನೀವು ಅವರಲ್ಲಿ ಇನ್ನೊಮ್ಮೆ ಶರಣಾಗತಿಯಾಗಿ ಒಂದು ಸ್ಥಿರವಾದ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಹಾಗೆ ಬಾಬಾರವರ ಆಶೀರ್ವಾದದಿಂದ ಸ್ಥಿರ ಆದಾಯದ ಮಾರ್ಗ ತೆರೆದುಕೊಳ್ತಾ ಇದೆ. ಆತಂಕ ಬೇಡ ಅಂತ ಹೇಳಿ ಬರ್ತದೆ. ಬಾಬಾರವರ ಹೆಸರಲ್ಲಿ ನೀವೊಂದು ವ್ಯಾಪಾರ ಶುರು ಮಾಡಿದಿರೋ, ಇಲ್ಲ ಯಾವ ರೀತಿ ಒಂದು ಪ್ರಾರ್ಥನೆ ಇಟ್ಟು ಒಂದು ಕೆಲಸವನ್ನು ಶುರು ಮಾಡಿದಿರೋ ಅದರಲ್ಲಿ ನಿಮಗೆ ಸ್ಥಿರ ಆದಾಯ ಸಿಗುತ್ತೆ. ಆತಂಕ ಬೇಡ ಅನ್ನೋ ರೀತಿಯಲ್ಲಿ ಬಾಬಾರವರೇ ನಿಮಗೆ ಒಂದು ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಬಾಬಾ ಇಲ್ಲಿ ನಿಮಗೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನಿನಗೆ ಯಾರೋ ನೋಯಿಸಿದಾಗ, ನೋವು ಕೊಟ್ಟಾಗ, ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನಿನಗೆ ತುಂಬ ಅತೀವ ದುಃಖವಾಗುತ್ತೆ, ನನಗೆ ತಿಳಿದಿದೆ. ಆಗ ನೀನು
ಓಂ ಶ್ರೀ ಸಾಯಿನಾಥಾಯ ನಮಃ ಅಂಥೇಳಿ ನನ್ನ ಮಂತ್ರವನ್ನು 11 ಬಾರಿ ಜಪಿಸಿದರೆ ಮನಃಶಾಂತಿ ಹಾಗೆ ಆ ವಿಚಾರದಲ್ಲಿ ಸ್ಪಷ್ಟತೆ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ಅದು ಯಾವುದೇ ರೀತಿ ನೋವಿದೆಯೋ ಇಲ್ಲ ಯಾವುದೋ ರೀತಿ ಒಂದು ನಿರಾಶೆ ಕೊರತೆಗಳು ಕಾಡ್ತಾ ಇದೆಯೋ ಈ ಸಂದರ್ಭದಲ್ಲಿ ಬಾಬಾರವರೇ ನಿಮಗೆ ನೇರವಾಗಿ ಈ ಮಂತ್ರವನ್ನು ಜಪಿಸಿ ಅನ್ನೋ ರೀತಿಯಲ್ಲಿ ಗುರು ಉಪದೇಶವನ್ನು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಇದು ಗುರುವಿನ ಮಾರ್ಗದರ್ಶನದ ಉಪದೇಶವಾಗಿದೆ. ಅವರೇ ಸ್ವಯಂ ನಿಮಗೆ ಗುರು ದೀಕ್ಷೆ ಕೊಟ್ಟ ಹಾಗಾಗಿ ನೀವು ಇಂದಿನಿಂದಲೇ ಓಂ ಶ್ರೀ ಸಾಯಿನಾಥಾಯ ನಮಃ ಅನ್ನುವ ಈ ಮಂತ್ರವನ್ನು 9 ದಿನಗಳ ಕಾಲ ಪಠಣ ಮಾಡಬೇಕು. ಇವತ್ತಿಂದನೇ ಮಾಡಬೇಕು. ಯಾಕಂದರೆ ಹುಣ್ಣಿಮೆ ಬರುವವರಿಗೂ ಇಲ್ಲಿ ಕೆಲವರ ಎನರ್ಜಿಗೆ ತುಂಬ ತೊಂದರೆ ಇದೆ ಅಂತ ಹೇಳಿ ಬರ್ತದೆ. ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಡಬೇಕು. 3 ದಾರಿ ಕೂಡಿದಲ್ಲಿ ನೀವು ಹೋಗಬೇಕಾದ್ರೆ ಸ್ವಲ್ಪ ಆ ಸಮಯದಲ್ಲಿ ಬಹಳ ಮಾನಸಿಕವಾಗಿ ಪ್ರಜ್ಞೆ ಇರಬೇಕು. ಅಂದರೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಅಲ್ಲಿ ಏನಾದರೂ ಮೆಣಸು ಇಲ್ಲ ಲಿಂಬೆಹಣ್ಣು ಈ ರೀತಿ ಏನಾದರೂ ಸುಳಿದು ಹಾಕಿದರೆ ಎಚ್ಚರಿಕೆಯಿಂದ ನೀವು ನೋಡಿಕೊಂಡು ಅಲ್ಲಿ ತಿರುಗಾಡಬೇಕು ಅಂತ ಹೇಳಿ ಬರ್ತಾಯಿದೆ. 3 ಹಾದಿ ಕೂಡದಲ್ಲಿ ನೀವು ನಡಿಬೇಕಾದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತಲೇ ಮತ್ತೊಮ್ಮೆ ಬರ್ತಾಯಿದೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಈ 9 ದಿನಗಳು ಅಂದರೆ ಈ ಹೋಳಿ ಸಮಯದಲ್ಲಿ ಹುಣ್ಣಿಮೆಯವರೆಗೂ ತುಂಬ ಒಂದು ಮಾಟ ಮಂತ್ರ ಏನಿರುತ್ತೋ ಅದನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಯಾಕಂದರೆ ಅದು ಸಿದ್ಧಿಯಾಗುವ ಈ 9 ದಿನಗಳು ಇರುತ್ತೆ. ಅಂದರೆ ಪಾಸಿಟಿವ್ ಆದರೂ ತೊಗೊಳ್ಬೋದು, ನೆಗೆಟಿವ್ ಆದರೂ ತೊಗೊಳ್ಬೋದು. ಇದನ್ನು ಏನೇ ಮಾಡಿದರೂ ಅದು ಕೈಗೂಡುತ್ತೆ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಡೇಸ್ ಅಂತ ಬರ್ತಾಯಿದೆ. ಹಾಗಾಗಿ ನಿಮಗೆ ಇಲ್ಲಿ ಗುರುವೇ ತಮ್ಮ ಮಂತ್ರವನ್ನು ಹೇಳ್ತಾ ಇದ್ದಾರೆ. ನೀವು ಆ ಮಂತ್ರವನ್ನು ಜಪಿಸಿ ಅಂತಲೇ ಬರ್ತಾ ಇದೆ ಇಲ್ಲಿ. ಅಂದರೆ ನೀವೇ ಎಲ್ಲ ತಂದೆ ಅಂತೇಳಿ ಯಾರು ಶರಣಾಗಿದ್ದಾರೋ ಅವರಿಗೆ ಇನ್ನೂ ಕೆಲವರಿಗೆ ಕರ್ಮ ಕಾಡುವ ಸಮಯ ಇದೆ. ಹಾಗಾಗಿ ಇಲ್ಲಿ ಗುರುವೇ ನಿಮಗೆ ಈ ರೀತಿ ಒಂದು ರಕ್ಷಣಾ ಮಂತ್ರವನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ 9 ದಿನಗಳ ಕಾಲ ಒಂದು ಸಂಕಲ್ಪದ ರೀತಿಯಲ್ಲಿ ಓಂ ಶ್ರೀ ಸಾಯಿನಾಥಾಯ ನಮಃ ಅಂಥೇಳಿ ಈ ದಿವ್ಯ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸ್ತಿರೋ ಇಲ್ಲ ರಾತ್ರಿ ಮಲಗೋದಕ್ಕಿಂತ ಮೊದಲು ಪಠಿಸ್ತಿರೋ ಇಲ್ಲ ಏನೇ ಕೆಲಸ ಮಾಡಬೇಕಾದ್ರೂ ಪಠಿಸ್ರಿ. ಒಟ್ಟಾರೆಯಾಗಿ ಈ ಮಂತ್ರವನ್ನು ನೀವು ಪಠಿಸ್ತಾನೇ ಇರಬೇಕು. ಬಾಬಾ ಆಗಾಗ ನಿಮಗೆ ಕಾಣಿಸ್ಕೊಳ್ಬೋದು. ಹಾಗೆ ಕನಸಿನ ಥ್ರೂ ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಡ್ಬೋದು. ಒಟ್ಟಾರೆಯಾಗಿ ನಿಮ್ಮ ಜೊತೆ 9 ದಿನಗಳ ಕಾಲ ನಿರಂತರವಾಗಿ ಬಾಬಾ ಇರ್ತಾರೆ. ಯಾಕಂದರೆ ಈ 9 ದಿನಗಳ ಕಾಲ ತುಂಬ ಪವರ್ಫುಲ್ ಇದೆ. ಅಂದರೆ ಯಾರಾದರೂ ನಿಮಗೆ ಏನಾದರೂ ಸೋಲಿಸ್ಬೇಕು ಇಲ್ಲ ನಿಮಗೆ ಏನಾದರೂ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಅಂದರೆ ಅದಕ್ಕೋಸ್ಕರ ಈ ಸೂಚನೆ ಸಿಗ್ತಾ ಇದೆ ಇಲ್ಲಿ. ಅಂದರೆ ಹಂಬಲಿಸ್ತಾ ಇದ್ದಾರೆ ಅಂತಲೇ ಅರ್ಥ. ನೆಗೆಟಿವ್ ಆಗಿ ನಿಮ್ಮ ಮೇಲೆ ಒಂದು ಕೆಟ್ಟ ದೃಷ್ಟಿ ಬೀರೋದಾಗಿರ್ಬೋದು ಇಲ್ಲ ಕೆಟ್ಟ ಪ್ರಭಾವನ ಮಾಡಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ಅಂತೇಳಿ ಬರ್ತಾ ಇದೆ. ಅದು ಮಾಟ ಮಂತ್ರದ ಪ್ರಯೋಗ ಆಗಿರ್ಬೋದು ಇಲ್ಲ ತಾಂತ್ರಿಕ ಕ್ರಿಯೆಗಳಾಗಿರ್ಬೋದು ನಿಮ್ಮ ಮೇಲೆ ನಡೆಯುತ್ತೆ 9 ದಿನಗಳ ಕಾಲ. ಇದು ಭಯ ಬೀಳಿಸ್ತಾ ಇಲ್ಲ. ಆ ರೀತಿ ಎನರ್ಜಿ ಕನೆಕ್ಟ್ ಆಗ್ತದೆ. ಯಾಕಂದರೆ ನಾಳೆ ಅಷ್ಟಕ ಇರೋದ್ರಿಂದ, ಹೋಳಿ ಅಷ್ಟಕ ಇರೋದ್ರಿಂದ ತಾಂತ್ರಿಕ ವಿದ್ಯೆ ಅಂದರೆ ಅದನ್ನು ಮಾಡ್ತಾರಲ್ಲ ಅವರ ಪ್ರಭಾವ ಹೆಚ್ಚಿರುತ್ತೆ. ಅಂಥವ್ರ ಹತ್ರ ಹೋಗಿ ಅವರು ಏನಾದರೂ ಮಾಡಿಸ್ಬೋದು ಅಂಥೇಳಿ ಬರ್ತದೆ. ಅಂದರೆ ಇದನ್ನು ಒಳ್ಳೆಯದಕ್ಕೂ ಉಪಯೋಗಿಸ್ಕೊಳ್ತಾರೆ, ಕೆಟ್ಟದಕ್ಕೂ ಉಪಯೋಗಿಸ್ಕೊಳ್ತಾರೆ. ಒಳ್ಳೆಯವರು ಸಿದ್ಧಿಸೋಕ್ಕೆ ಉಪಯೋಗಿಸ್ಕೊಳ್ತಾರೆ, ಕೆಟ್ಟವರು ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ ಉಪಯೋಗಿಸ್ಕೊತಾರೆ. ಅಂದರೆ ತಾಂತ್ರಿಕ ಕ್ರಿಯೆಯನ್ನು ನಡೆಸುವವರಲ್ಲಿ ಒಳ್ಳೆಯದನ್ನು ಮಾಡೋರು ಇರ್ತಾರೆ, ಕೆಟ್ಟದನ್ನು ಮಾಡೋರು ಇರ್ತಾರೆ. ದುಡ್ಡಿಗೆ ತಮ್ಮ ಒಂದು ತಾಂತ್ರಿಕ ಶಕ್ತಿಯನ್ನು ಮಾರ್ಕೊಳ್ಳೋರು ಇರ್ತಾರೆ. ಆ ರೀತಿ ಕೂಡ ಇಲ್ಲಿ ಬರ್ತಾಯಿದೆ. ಹಾಗಾಗಿ ನೀವು ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತಲೇ ಬರ್ತಾಯಿದೆ. ಇದು ಬಾಬಾರವರು ಭಯ ಬೀಳಿಸುವ ಮೆಸೇಜನ್ನು ಕೊಡ್ತಾ ಇಲ್ಲ. ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳಿ, ಎಚ್ಚರವಾಗಿರಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಮಕ್ಕಳ ವಿಚಾರದಲ್ಲಿ ತುಂಬ ಪಾಸಿಟಿವ್ ಆಗಿರಿ. ಹಾಗೆ ಈ 9 ದಿನಗಳ ಕಾಲ ಎಷ್ಟಾಗುತ್ತೋ ಅಷ್ಟು ನೀವು ಒಂದು ದೈವ ಸಂಕಲ್ಪ ಅನ್ನೋ ರೀತಿಲಿ ನೀವು ಒಂದು ಸಂಕಲ್ಪದ ರೀತಿಯಲ್ಲಿ 9 ದೀಪಗಳ ಆರತಿ ಮಾಡ್ತಿರೋ, ಈ ನಾಮವನ್ನು ಸ್ಮರಣೆ ಮಾಡ್ತಿರೋ, ಒಟ್ಟಾರೆಯಾಗಿ ಒಂದು ವ್ರತವನ್ನು ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಯಾವುದಾದ್ರೂ ಒಂದು ಸಂಕಲ್ಪ ಮಾಡಿ ವ್ರತದಲ್ಲಿದ್ದರೆ ಆಗ ಯಾವುದೇ ರೀತಿ ಒಂದು ದುಷ್ಟಶಕ್ತಿ ಪರಿಣಾಮ ಇಲ್ಲ ಮಾಟ ಮಂತ್ರದ ಪ್ರಯೋಗ ನಿಮ್ಮ ಮೇಲೆ ಬೀರುವಂಥ ಸಂದರ್ಭ ಬಂದರೂ ಅದರ ಒಂದು ಪ್ರಭಾವ ನಿಮ್ಮ ಮೇಲೆ ಏನೂ ಮಾಡೋದಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಈ ಒಂದು ಸಂಕಲ್ಪದ ವ್ರತ ಆಗಿರ್ಬೋದು, ಈ ಒಂದು ಸೇವೆ ಆಗಿರ್ಬೋದು, ನೀವೇನು ಅಂದ್ಕೊಂಡಿರ್ತೀರಲ್ಲ ಮನಸ್ಸು, ಅದು ನಿಮ್ಮ ಸುತ್ತ ಒಂದು ಔರವಾಗಿ ಪ್ರಭಾಮಂಡಲದ ವಿಶೇಷವಾದ ಒಂದು ರಕ್ಷಣೆಯನ್ನು ನಿಮಗೆ ಮಾಡ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ನೀವು 9 ದಿನಗಳ ಕಾಲ ಯಾವುದಾದ್ರೂ ಒಂದು ಆರಾಧನೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಸಚ್ಚರಿತ್ರೆಯ ಪಾರಾಯಣ ಮಾಡ್ತಿರೋ, ಭಗವದ್ಗೀತೆಯ ಪಾರಾಯಣ ಮಾಡ್ತಿರೋ, ದೇವಿ ಪಾರಾಯಣ ಮಾಡ್ತಿರೋ, ಅದು ನಿಮಗೆ ಬಿಟ್ಟ ವಿಚಾರ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ನೀವು ನಂಬ್ತಿರೋ ಬಿಡ್ತಿರೋ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇದು ಕೆಲಸ ಮಾಡುತ್ತೆ. ನೀವು ಬಾಬಾರವರನ್ನು ನಂಬಿ ನಡೀತಾ ಇದ್ದೀರಾ ಅಂದರೆ ಇದನ್ನು ಸಂಪೂರ್ಣವಾಗಿ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ. ಇದು ಭಯ ಬೀಳಿಸುವ ಎನರ್ಜಿ ಅಲ್ಲ, ಇಲ್ಲಿ ನಿಮ್ಮನ್ನು ಎಚ್ಚರಿಸುವ ಎನರ್ಜಿಯಾಗಿ ಬರ್ತಾ ಇದೆ. ಗಂಡ ಹೆಂಡತಿಯ ಮಧ್ಯೆ ಆಗಿರ್ಬೋದು ಇಲ್ಲ ಪ್ರೇಮಿಗಳ ಮಧ್ಯೆ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಒಂದು ಅಫೇರ್ ಇದೆ ಅಂತೇಳಿ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಸಾಮಾನ್ಯ ಸಂಬಂಧ ಅಲ್ಲ, ಇದು ಕಾರ್ಮಿಕ್ ಸಂಬಂಧ. ಇಲ್ಲಿ ಕೆಲವು ಪಾಠಗಳನ್ನು ಕಲಿತೀರಾ, ಇಲ್ಲ ಅಲ್ಲಿ ಮೋಸನೂ ಹೋಗ್ಬೋದು, ಇಲ್ಲ ಅಲ್ಲಿಂದ ನಿಮಗೆ ಸಹಾಯನೂ ಸಿಗ್ಬೋದು. ಅಂದರೆ ಜೀವನದ ಹೊಸ ಪ್ರಾರಂಭವೂ ಆಗ್ಬೋದು. ಹಳೆಯ ಜನ್ಮದ ಅಪೂರ್ಣ ಭಾವನೆಗಳು ಈಗ ಪೂರ್ಣವಾಗಲು ಬಂದಿವೆ ಈ ಒಂದು ಸಂಬಂಧಗಳ ಮೂಲಕ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಇದೀಗ ಸ್ವಲ್ಪ ದೂರ ಮೌನ ಅಥವಾ ಗೊಂದಲ ಇರಬಹುದು. ಅಂದರೆ ಈ 9 ದಿನಗಳ ಕಾಲ
ಸ್ವಲ್ಪ ಮೌನವೂ ಇರುತ್ತೆ, ಹಾಗೆ ಗೊಂದಲವೂ ಇರುತ್ತೆ. ಇದು ಸಂಬಂಧವನ್ನು ಬಲಪಡಿಸಲು ದೈವ ನೀಡಿದ ಪರೀಕ್ಷೆ ಅಂತ ಹೇಳಿ ಕಾಣಿಸ್ತಾ ಇದೆ. ಹಾಗೆ ಈ ಸಂಬಂಧದಲ್ಲಿ ಇಬ್ಬರೂ ಕೂಡ ಪಾಠ ಕಲಿಬೇಕು. ಅಹಂಕಾರ ಬಿಡಬೇಕು. ಅದು ಗಂಡ ಹೆಂಡತಿ ಸಂಬಂಧನೋ ಇಲ್ಲ ಪ್ರೀತಿಗಳ ಸಂಬಂಧನೇ ಆಗಿರ್ಬೋದು, ಇನ್ಯಾವುದೇ ರೀತಿ ಸಂಬಂಧ ಆಗಿರ್ಬೋದು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ತಾಯಿ ಮಕ್ಕಳ ಸಂಬಂಧವನ್ನು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಅದು ಸ್ನೇಹಿತರ ಸಂಬಂಧವನ್ನು ಕೂಡ ಸೂಚಿಸ್ತಾ ಇದೆ. ಅಹಂಕಾರ ಬಿಡಬೇಕು ಅಂತ ಹೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಭಯವನ್ನು ಬಿಡಬೇಕು, ನಂಬಿಕೆ ಇಟ್ಟು ಮುಂದೆ ಹೋಗಬೇಕು ಅಂತ ಹೇಳಿ ಬರ್ತಾ ಇದೆ. ಮದುವೆ ಯೋಗ ಸಾಧ್ಯ ಅಂತ ಹೇಳಿ ಬರ್ತಾ ಇದೆ. ಅಥವಾ ಜೀವನ ಪೂರ್ತಿ ಸ್ನೇಹ ಇಲ್ಲ ಗಾಢ ಬಂಧನದಲ್ಲೂ ನೀವು ಉಳಿಬಹುದು ಅಂತಲೂ ಬರ್ತಾ ಇದೆ. ಪ್ರೇಮಿಗಳ ಒಂದು ವಿಚಾರದಲ್ಲಿ ನೀವು ಒಬ್ರಿಗೊಬ್ಬರು ಬೆಳಕು, ಆದರೆ ಬೆಳಕು ಕಾಣಲು ಅಂಧಕಾರದ ಹಂತ ದಾಟಲೇಬೇಕಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ದೈವಿಕ ಸಮಯ ನಿಮ್ಮ ಜೀವನದಲ್ಲಿ ಶುರುವಾಗಿದೆ. ಹಾಗಾಗಿ ಸಂತಾನ ಯೋಗ ಇದೆ ಅಂತ ಹೇಳಿ ಬರ್ತಾ ಇದೆ. ಆದರೆ ತಡವಾಗ್ಬೋದು, ಆತಂಕ ಬೇಡ. ನೀವು ಬಿತ್ತಿದ ಆಸೆ ಫಲ ಖಂಡಿತವಾಗಿಯೂ ಕೊಡುತ್ತೆ. ಬಾಬಾ ನಿಮ್ಮನ್ನು ಕೈ ಬಿಡೋದಿಲ್ಲ. ಗುರುವಿನ ಸನ್ನಿಧಾನದಲ್ಲಿ ನೀವು ಶರಣಾಗಿದ್ದೀರ ಅಂದರೆ ನಿಮ್ಮ ದೋಷಗಳು ನಿವೃತ್ತಿಗೊಳ್ಳುತ್ತವೆ. ಬಾಬಾ ಯಾವುದೋ ಒಂದು ಪುಣ್ಯ ಕಾರ್ಯವನ್ನು ನಿಮ್ಮಿಂದ ಮಾಡಿಸಿ ನಿಮಗೆ ಸಂತಾನದ ಭಾಗ್ಯವನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ದೇವದೂತರು ಹಾಗೆ ನಿಮ್ಮ ಒಂದು ಪೂರ್ವಜರು ನಿಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ. ಹಳೆಯ ಕಾರ್ಮಿಕ ಅಡ್ಡಿಗಳು ಕ್ಲಿಯರ್ ಆಗ್ತಾ ಇದ್ದಾವೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ನೀವು ಕೊಡಲೇಬೇಕು. ಹಾಗೆ ಮನೆಗೆ ಶೀಘ್ರದಲ್ಲೇ ಸಂತೋಷದ ಸುದ್ದಿ ಬರುತ್ತೆ. ಇಲ್ಲಿ ನಿಮಗೆ ಕುಟುಂಬದ ವೃದ್ಧಿಯ ಸೂಚನೆ ಕೂಡ ಇಲ್ಲಿ ಸಿಗ್ತದೆ. ಹೆಣ್ಣು ಮಗು ಯೋಗ ಹೆಚ್ಚು ಕಾಣ್ತಾ ಇದೆ. ಅಂದರೆ ಯಾರು ಇಲ್ಲಿ ಕನ್ಸೀವ್ ಆಗಿದ್ದೀರಾ ಅದು ಅನಿರೀಕ್ಷಿತ ಆಗಿತ್ತು ನಿಮ್ಮ ಜೀವನದಲ್ಲಿ. ಅಂದರೆ ಕೆಲವೊಂದು ಸಾರಿ ಹೇಗಾಗುತ್ತೆ ಅಂದರೆ ನಿಮಗೆ ಮೊದಲು ಮಕ್ಕಳಿದ್ರು, ಆದರೂ ಎಲ್ಲೋ ಒಂದು ರೀತಿಯಲ್ಲಿ ಆ ಮಕ್ಕಳಿದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನೀವು ಒಂಟಿತನದ ಫೀಲ್ ಮಾಡ್ತಾ ಇದ್ರೋ, ಇಲ್ಲ ಒಂದು ಕೊರಗು ಕಾಡ್ತಾ ಇತ್ತು, ಒಟ್ಟಾರಿಗೆ ಗೊತ್ತಿಲ್ಲ. ಇಲ್ಲ ಹೆಣ್ಣು ಮಗುವಿಗೋಸ್ಕರ ನೀವು ಹಂಬಲಿಸ್ತಾ ಇದ್ರೋ ಅದು ಗೊತ್ತಿಲ್ಲ. ಒಟ್ಟಾರಿಗೆ ಎನರ್ಜಿ ಇಲ್ಲಿ ನಿಮಗೆ ಈಗ ಈ ಸಮಯದಲ್ಲಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಕುಟುಂಬ ವೃದ್ಧಿಯ ಸೂಚನೆಯನ್ನು ಸೂಚಿಸ್ತಾ ಇದೆ. ಅಂದರೆ ನಿಮ್ಮ ಕುಟುಂಬ ವೃದ್ಧಿ ಆಗುತ್ತೆ, ಮತ್ತೊಬ್ಬರು ನಿಮ್ಮ ಕುಟುಂಬದಲ್ಲಿ ಎಂಟ್ರಿ ಆಗ್ತಾರೆ. ಅದ್ರ ಜೊತೆ ಹೆಣ್ಣು ಮಗುವಿನ ಯೋಗ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಕೇವಲ ಎನರ್ಜಿಯ ಸೂಚನೆಯಾಗಿದೆ. ಆ ಮಗು ನಿಮ್ಮ ಕುಟುಂಬದಲ್ಲಿ ಹುಟ್ಟಿದ ತಕ್ಷಣ ನಿಮಗೆ ಆರ್ಥಿಕವಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ಸ್ಥಿರತೆ ಬರೋದ್ರ ಜೊತೆಗೆ ಆ ಮಗು ನಿಮ್ಮ ಒಂದು ಕುಟುಂಬದಲ್ಲಿರುವ ಒಂದು ನೋವನ್ನು ದೂರ ಮಾಡುತ್ತೆ. ಹಾಗೆ ನಿಮಗೆ ಏನು ಒಂಟಿತನ ಕಾಡ್ತಾ ಇತ್ತೋ, ಇಲ್ಲ ಯಾವ ರೀತಿ ಒಂದು ಕೊರಗು ಕಾಡ್ತಾ ಇತ್ತಲ್ಲ, ಇಲ್ಲ ಒಂದು ಅನಾರೋಗ್ಯದ ಸಮಸ್ಯೆ ಆ ಕುಟುಂಬದಲ್ಲಿ ಯಾರಿಗಾದರೂ ಕಾಡ್ತಾ ಇತ್ತು ಅಂದರೆ ಆ ಹೆಣ್ಣು ಮಗು ನಿಮ್ಮ ಕುಟುಂಬಕ್ಕೆ ಆಗಮಿಸ್ತಿದ್ದ ಹಾಗೆ ಅವರಲ್ಲಿ ಚೇತರಿಕೆ ಕಾಣುತ್ತೆ, ಒಂದು ಸುಧಾರಣೆ ಕಾಣುತ್ತೆ, ಒಂದು ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನನಗನಿಸಿದ ಪ್ರಕಾರ ನೀವು ಆ ಹೆಣ್ಣು ಮಗುವಿನ ನಿರೀಕ್ಷೆಯಲ್ಲೇ ಇದ್ದೀರಾ ಅಂತ ಹೇಳಿ ಕೂಡ ಇಲ್ಲಿ ನನಗೆ ಎನರ್ಜಿ ಕನೆಕ್ಟ್ ಆಗ್ತಿದೆ. ಇಲ್ಲಿ ಒಂದೇ ಒಂದು ರಿಕ್ವೆಸ್ಟು, ಆ ರೀತಿ ಯಾರಾದರೂ ಈ ರೀಡಿಂಗ್ ನೋಡ್ತಾ ಇರೋರಿಗೆ ಆ ಹೌದು ನಾನು ಹೆಣ್ಣು ಮಗುವಿನ ನಿರೀಕ್ಷೆಯಲ್ಲಿ ಇದ್ದೀನಿ, ಅದು ಬಾಬಾರವರ ಆಶೀರ್ವಾದದಿಂದ ನನ್ನ ಕನ್ಸೀವ್ ಕೂಡ ಆಗಿ ಅದು ನಡೀತಾ ಇದೆ ನನ್ನ ಜೀವನದಲ್ಲಿ ಆ ಒಂದು ವಿಚಾರ ಅನ್ನೋದಾದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ತಿಳಿಸಿ. ನನ್ನನ್ನೇ ಅದನ್ನು ಯಾರಿಗೂ ಶೇರ್ ಮಾಡೋದಿಲ್ಲ, ಆದರೆ ನನಗೆ ಯಾಕೋ ಇದು ತುಂಬ 100% ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮಗೆ ತಿಳಿಸ್ಬೇಕು ಅನಿಸಿದರೆ ಖಂಡಿತವಾಗಿಯೂ ತಿಳಿಸಿ. ಅಂದರೆ ನಿಮ್ಮ ಕುಟುಂಬಕ್ಕೆ ಆ ಸಂತಾನ ಬಂದ ನಂತರ ನಿಮ್ಮ ಜೀವನ ಇನ್ನಷ್ಟು ಸ್ಥಿರವಾಗುತ್ತೆ. ಹಾಗೆ ಸಾಮಾನ್ಯವಾಗಿ ಮನೆ, ಕುಟುಂಬ, ವಂಶವೃದ್ಧಿಯ ಸೂಚನೆಯನ್ನು ಆ ಮಗು ಸೂಚಿಸ್ತಾ ಇದೆ. ನೀವು ಆ ಮಗು ಹುಟ್ಟಿದ ಮೇಲೆ ಮನೆ ಕಟ್ಬೋದು, ಕುಟುಂಬ ಇನ್ನೂ ವಂಶವೃದ್ಧಿ ಆಗ್ಬೋದು ಅನ್ನೋ ರೀತಿಯಲ್ಲಿ. ಅಂದರೆ ಯಾರಿಗಾದರೂ ಆ ಕುಟುಂಬದಲ್ಲಿ ಮದುವೆ ಆಗಿಲ್ಲ ಅಂದರೆ ಅವರಿಗೆ ಮದುವೆ ಆಗ್ಬೋದು. ಹಾಗೆ ಒಂದು ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲಸ ಸಿಗ್ಬೋದು. ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಐತೆ ಅಂದರೆ ಅದು ಕೂಡ ದೂರವಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಸಂತಾನ ಯೋಗ ಇದೆ. ಸ್ವಲ್ಪ ತಾಳ್ಮೆ ಮತ್ತು ಆರೋಗ್ಯದ ಕಡೆ ಕಾಳಜಿ ಬೇಕು. ದೈವಿಕ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನಿಮ್ಮ ಮನೆಯ ಮೇಲೆ ಇದೆ ಅಂತಲೂ ಕೂಡ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಸಂತಾನದ ಸುಖ ಇದರ ಮೂಲಕ ನಿಮ್ಮ ಜೀವನಕ್ಕೆ ಆಗಮಿಸ್ತಾ ಇದೆ. ಇದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಹೊರಹಾಕುವ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ. ವಿದೇಶಕ್ಕೆ ಹೋಗುವ ಹಂಬಲ ಹವಣಿಕೆ ಇದೆ, ಆದರೆ ಇದು ತಕ್ಷಣ ಆಗೋದಿಲ್ಲ. ಹಂತ ಹಂತವಾಗಿ ಈ ಪ್ರಕ್ರಿಯೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಒಟ್ಟಾರೆಯಾಗಿ ನಡೆಯುತ್ತೆ. ನಿಮ್ಮ ಕೌಶಲ್ಯ ಅಪ್ಗ್ರೇಡ್ ಮಾಡ್ಕೊಳ್ಳಿ. ನೀವು ನಿಮ್ಮ ಭವಿಷ್ಯವನ್ನು ವಿದೇಶದಲ್ಲಿ ಕಟ್ಟುವ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ದೈವಿಕ ಸಮಯದಲ್ಲಿ ಬಾಗಿಲು ತೆರೆಯುತ್ತೆ. ಬೆಳೆ ಅಥವಾ ಮಾರುಕಟ್ಟೆ ಬೆಲೆ ಬಗ್ಗೆ ಕೆಲವರು ಚಿಂತೆ ಮಾಡ್ತಾ ಇದ್ದೀರಾ. ಅಂದರೆ ಸಾಲ ಇದೆ, ಇಲ್ಲ ಹಣದ ಒತ್ತಡದ ಸಮಸ್ಯೆ ಆ ರೀತಿ ನಿಮ್ಮನ್ನು ಯೋಚಿಸುವ ಹಾಗೆ ಮಾಡ್ತಿದೆ. ಶ್ರಮ ಹೆಚ್ಚು, ಲಾಭ ಕಡಿಮೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು ಈ ಸಮಯ. ಆದರೆ ಈ ಸಮಯ ನಿಮಗೆ ಹೊಸ ವಿಧಾನವನ್ನು ಕಲಿಸುತ್ತೆ. ಸರಿಯಾದ ಯೋಜನೆಯೊಂದಿಗೆ ಹೊಸ ಮಾರುಕಟ್ಟೆಯ ಸಂಪರ್ಕವನ್ನು ಕೂಡ ಇಲ್ಲಿ ನಿಮಗೆ ಕಲ್ಪಿಸಿಕೊಡ್ಬೋದು. ನೀವು ಬಾಬಾರವರ ಭಕ್ತರೇ, ರೈತರಾಗಿದ್ದೀರಾ, ಆದರೆ ಇಲ್ಲಿ ನೀವು ಕೆಲವೊಂದು ನಿರಾಸೆ ಒತ್ತಡಗಳಲ್ಲಿ ಇದ್ದೀರಾ. ಅಂದರೆ ನಾನು ತುಂಬ ಶ್ರಮ ಪಟ್ಟಿದ್ದೀನಿ, ಆದರೆ ಬೆಲೆ ಕಡಿಮೆ ಆಯಿತು ಅಂತ ಹೇಳಿ ಯೋಚಿಸ್ತಾ ಇದ್ದೀರಾ, ಇಲ್ಲ ಬೆಳೆ ಹಾಳಾಯಿತು ಅಂತೇಳಿ ಯೋಚಿಸ್ತಾ ಇದ್ದೀರಾ, ಇಲ್ಲ ಇನ್ಯಾವುದೇ ರೀತಿಯಲ್ಲಿ ನೀವು ಆತಂಕಕ್ಕೆ ಒಳಗಾಗಿದ್ದರೆ ಗುರುವಿನಲ್ಲಿ ನಂಬಿಕೆ ಇಟ್ಟು ಶರಣಾಗಿದ್ದರೆ ಇಲ್ಲಿ ನಿಮಗೆ ಅನ್ಯಾಯ ಆಗಲಿಕ್ಕೆ ಬಾಬಾ ಬಿಡೋದಿಲ್ಲ. ನೀವು ಒಬ್ಬರೇ ಅಲ್ಲ, ನಿಮಗೆ ನನ್ನ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ವ್ಯವಹಾರದಲ್ಲಿ ತುರ್ತು ನಿರ್ಧಾರವನ್ನು ತಗೊಳ್ಳೋದು ಬೇಡ. ಹೂಡಿಕೆ ಮಾಡೋದಾದರೆ ಎಚ್ಚರಿಕೆಯಿಂದ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ.
ಈ ಕಷ್ಟದ ಹಂತ ತಾತ್ಕಾಲಿಕ, ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ, ಮಣ್ಣಿನ ಆಶೀರ್ವಾದ ನಿಮ್ಮ ಜೊತೆ ಇದೆ. ಲಾಭದ ಎನರ್ಜಿಯ ಪ್ರಕಾರ ಈ ವರ್ಷದ ಆರಂಭದಲ್ಲಿ ನಿಧಾನ ಗತಿ ಕಾಣಬಹುದು. ಮಧ್ಯಭಾಗದಿಂದ 6-8 ತಿಂಗಳ ನಂತರ ಸುಧಾರಣೆ ತುಂಬ ಅಧಿಕವಾಗಿ ಶುರುವಾಗುತ್ತೆ. ಅದರಲ್ಲಿ ನಿಮಗೆ ಲಾಭ ಹೆಚ್ಚಾಗಿ ಸಿಗುತ್ತೆ. ಸಂಪೂರ್ಣ ದೊಡ್ಡ ಲಾಭಕ್ಕಿಂತ ಸ್ಥಿರ ಆದಾಯ, ಸ್ವಲ್ಪ ಉಳಿತಾಯ ಮಾಡುವಷ್ಟು ಹಣ ನಿಮಗೆ ಸಿಗುತ್ತೆ. ಇದರಿಂದ ನೀವು ತುಂಬ ಖುಷಿಯಾಗಿರ್ತೀರ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಿದೆ. ಒಮ್ಮೆಗೆ ಸಂಪೂರ್ಣ ಸಾಲ ತೀರಿಸುವುದು ಸ್ವಲ್ಪ ಕಷ್ಟವಾಗ್ಬೋದು, ಆದರೆ ಈ ವರ್ಷ ಸಾಲ ಕಡಿಮೆಯಾಗುವ, ಅಂದರೆ ನೀವು 90 ಭಾಗದಷ್ಟು ಸಾಲ ಮುಕ್ತರಾಗ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ. ಹಾಗೆ ಭಯ ಎನರ್ಜಿ ಟರ್ನ್ ಆಫ್ ಮಾಡ್ಕೊಳ್ಳಿ, ಸಕಾರಾತ್ಮಕ ಚಿಂತನೆ ಕಟ್ ಮತ್ತು ಕ್ಲಿಯರ್ ಮಾಡ್ಕೊಳ್ಳಿ. ಸಹನೆ ಶ್ರದ್ಧೆ ಇಟ್ಟರೆ ದಾರಿ ತಾನಾಗಿ ತೆರೆದುಕೊಳ್ಳುತ್ತೆ. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಅಫೇರ್ ಮತ್ತು ಪ್ರೀತಿಯ ಲೈಫ್ನಲ್ಲಿ ಯಾರಾದರೂ 2 ಆಯ್ಕೆಗಳ ನಡುವೆ ಹಾರಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ಹೆಚ್ಚಾಗಿ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು ಸಂಬಂಧ ಸೀರಿಯಸ್, ಅಂದರೆ ಅದು ಬಹಳ ಪಾಸಿಟಿವ್ ಆಗಿದೆ, ಬಹಳ ಪವಿತ್ರವಾಗಿದೆ. ಇನ್ನೊಂದು ಸಂಬಂಧ ಕೇವಲ ಆಕರ್ಷಣೆಯ ಮೇಲೆ ನಿಂತಿದೆ, ಆದರೆ ತಕ್ಷಣ ನೀವು ಅವ್ರು ಯಾರು ಅದಕ್ಕೆ ಒಳಗಾಗಿದ್ರೋ ಅವ್ರು ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಕೆಲವೊಂದು ಮನಸ್ಸು ಕೆಲವೊಂದು ವಿಚಾರಗಳಲ್ಲಿ ಸ್ಪಷ್ಟತೆ ಕೊಟ್ಟು ಅದರಿಂದ ಹೊರಗೆ ತರುತ್ತೆ, ಆದರೆ ಸ್ವಲ್ಪ ತಡವಾಗುತ್ತೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಯಾರು ಆಟ ಆಡಲಿಕ್ಕೆ ಬರ್ತಾರೆ ಇನ್ನೊಬ್ಬರು ಜೀವನದ ಮಧ್ಯದಲ್ಲಿ, ಅವರ ಸಂಬಂಧ ಹೆಚ್ಚು ಕಾಲ ಉಳಿಯೋದು. ಇದು ಕೇವಲ ಕಾರ್ಮಿಕ ಪಾಠದ ಒಂದು ಸಂಬಂಧವಾಗಿರುತ್ತೆ. ಸಮತೋಲನ ಮಾಡಿಕೊಂಡ್ರೆ ಸಂಬಂಧ ಉಳಿಯುತ್ತೆ. ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಬೇರ್ಪಡುವ ಸಾಧ್ಯತೆ ಹೆಚ್ಚಿದೆ. ಸತ್ಯ ಮಾತನಾಡುವುದು ಮುಖ್ಯ ಇಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ ಕೆಲವರ ಎನರ್ಜಿಗೆ. ನಿಮ್ಮ ಮನಸ್ಸಿನ ಅಭಿಪ್ರಾಯಕ್ಕೆ, ನಿಮ್ಮ ನಂಬಿಕೆಗೆ ಗುರುವಿನಲ್ಲಿ ಯಾವ ರೀತಿ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಈ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರೋ ಅದಕ್ಕೆ ತಕ್ಕ ಹಾಗೆ ಗುರುವಿನಿಂದ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಬಾಬಾ ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಈ ಎನರ್ಜಿಯ ಮೂಲಕ ಅಂತೇಳಿ ಅಂದ್ಕೊಳ್ತೀನಿ. ನಿಮ್ಮ ಮನಸ್ಸಿಗೆ ಈ ರೀಡಿಂಗ್ ಹತ್ತಿರವಾಗಿದೆ, ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.